ಇದು ಮಗ ಅಚ್ಚಲ್ಲಿ ಮಕ್ಕ ಹುಲ್ಲಿಗೆ ಮಗನ ಅದು ಹೌದು ಹೊಡಿ ಸಟ್ ಹೊಡಿ ಅಚ್ಚಲ್ಲಿ ಹುಲ್ಲಿಗೆ ಮಗ ಹೊಡಿ ನೀ ಕುಂದ್ರು ನೋಡು ನೀ ಗದ್ದಲ ಮಾಡಿ ಇವನು ಬಾಯಾಗ ಸಿಗಿಸಬೇಡ ಅದಕ್ಕ ಮೊದಲೇ ಮೈಯಾಗ ರಗುತ್ತಿಲ್ಲ ಯಾಕೆ ಕೇಳು ಆ ದಿನ ಹಾಡಿ ಹಾಡಿ ನನ್ನ ಮಗಳೇನು ಹಾಡತ್ ಹೇಳಿ ನಿಮ್ಮ ಭಾಳ ಚಂದ ಇತ್ತು ಅವಾಗ ನೀವು ನೋಡಿ ಹೆಣ್ಣು ಕೊಟ್ಟಿದ್ನ ಇದು ದಿನ ಹಗಲ ರಾತ್ರಿ ಸಡು ಇರ್ಲಾರ್ದೆ ತಿರುಗಿ ತಿರುಗಿ ತನ್ನ ಮೈಯ ತನಗೆ ರಗುತ್ತಿರ್ಲಾರ್ದಂಗ ಆಗ್ಯದ ನನ್ನ ಮಗಳು ಇದು ಕೂನ್ ಹಿಡಿಯಲ್ಲ ನಿನಗ ಒಂದು ಹೆಣ್ಣು ಕೊಟ್ಟಿದ್ದೀನಿ ಅಂದ್ರ ಅವನಕ್ಕಿಂತ ಅತ್ತಾತ್ತೀನಿ ಹೆಣ್ಣು ಬೇಕಾ ರೆಕಾರ್ಡಿಂಗ್ ಮಾಡ್ರಿ ಅವ್ನು ಸೊಡ್ಡು ಹೊಡೆದವ್ರು ನಾಳೆಗೆ ಇದನ್ನೇ ವೈರಲ್ ಆಗಕ್ಕೆ ಹೆಣ್ಣು ಕೊಟ್ರ ಮುಂದಿನ ಟೇಜಿಗೆ ಬರ್ಬೇಕವ ಹೆಣ್ಣು ಜರ್ತಾಗೆ ಕೂಡ್ಲಿಕ್ಕಂದ್ರೆ ನೀವು ಎಲ್ಲಿ ಟೇಜ್ ಮೇಲೆ ಕಾಣಬಾರ್ದು ಅಫ್ಜಲ್ಪುರದವ್ರ ತರಿಯಾಗಿರ್ಲಿ ನಿಮ್ಗ ಹಾಡಿಗೆ ಕೊಂದ ಹೌದಿಲ್ಲ ರೆಕಾರ್ಡಿಂಗ್ ಮಾಡ್ರಿ ನನ್ನ ಮಗಳ ಜರ್ತಾಗಿ ಇವತ್ತು ಇವ್ರಿಗೆ ಗೆದ್ದು ಒಯ್ದ್ರು ಅಂದ್ರ ನೀವೇನು ಬೀರಣ್ಣದೇವ್ರಿಗೇನು ಆಗಿರೇನು ಆಗಿನ ಕಾಲದಲ್ಲಿ ದೇವ್ರ ಅನಿಸ್ಬಿಟ್ಟಿಲ್ಲ ಅವ ಗೆದ್ದು ಒಯ್ದಾನ ಅತ್ತಿ ಮಗಳಿಗೆ ಸಾಕ ಎಷ್ಟು ಹೇಳ್ತೇನ ನನ್ನ ಮಗಳಿಗೆ ಸಾಧ್ಯ ಇಲ್ಲ ನೀವು ಒಯ್ಯಾಕ ನೋಡಿ ನೀವು ಎಷ್ಟು ಮಂದಿ ಇದ್ದೀರಿ ನೋಡು ಹೌದು ಎಷ್ಟು ಮಂದಿ ಸೊಟ್ಟು ಹೊಡೆದು ಬರ್ರಿ ನನ್ನ ಮಗಳ ಜರ್ತಾಗ ನಿಮ್ಗೆ ಕೂಡ ಬೆನ್ ಹತ್ತಿ ಬಂದಿಲ್ಲ ಅಂದ್ರೆ ಇವತ್ತಿ ಊರ್ ಒಳಗೆ ನನ್ನ ದಿಮ್ಮ ಮತ್ತೆ ನನ್ನ ಮಗಳಿಗೆ ನೀವು ಒಯ್ಲಾರ್ದ ಇಟ್ರೆ ಮುಂದಿನ ಟೇಜ್ ಒಳಗೆ ಎಲ್ಲಿ ಅಫ್ಜಲ್ಪುರದವ್ರ ಹಾಡಬಾರ್ದು ಮೊದಲೇ ನಿಮ್ಮ ತಲೆ ಆಗಿರ್ಲಿ ಓಕೆ ಓಕೆ ನಾಳೆಗೆ ನನ್ನ ಕೂಡನೇ ಇದ್ದಿ ರಾತ್ರಿ ತಲೆಯಾಗಿ ಇಟ್ಕೊಂಡು ಪೂಜಾರಿಗೆ ಮಾತಾಡ್ಲಕ್ ಹಚ್ಚು ಆಮೇಲೆ ಇವತ್ತು ಹೇಳೋದಿದ್ದೀನಿ ನಿನ್ನ ಮಗಳು ಬಿಜಾಪುರ ಹೋಗಿಲ್ಲ ಹೌದು ತಸ್ಮೈ ಶ್ರೀ ಗುರುವೇ ನಮಃ ಹೇಳುತ್ರಿ ಮತ್ತ ಯಾವ ಬಿಜಾಪುರ ಜಿಲ್ಲೆ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಯಾವೂರ ಕೊಳೂರ್ಗಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಗಾಯನ ಸಂಘದಿಂದ ಈ ಅಣ್ಣಗಳಿಗೆ ಒಂದ್ ಸಂದ್ ಕೊಡ್ರತಿನ್ನ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ ಬಳಗಕ್ಕೂ ಮೇಲಾಗಿ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದ್ರಿಪ್ಪ ಅದೇ ರೀತಿ ಯಾವ ನಮ್ಮ ಸರ್ಜೋಡಿ ಹಾಳಕ್ ಬಂದಿರುವಂತ ಯಾರಿಪ್ಪ ನನ್ನ ಪ್ರೀತಿಯ ತಮ್ಮನಾಗಿರುವಂತ ಪುಂಡಲಿಕನ ಮೇಳಿಗೆ ಕೂಡ ಮೊದಲಿನ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಿರುವ ನಾಡಗೌಡ ಏನಾಯ್ತು ಕಾರ್ಯಕ್ರಮ ಬಹಳ ಮಾರ್ಮಿಕವಾಗಿ ಹೌದು ಸಾಗಿ ನಡೆದ ಈ ಶಿವಸ್ಥಾನ ಸೇವಾ ಮಾಡ್ಬೇಕಾದ್ರ ಹಾಲು ಮತ್ತು ಅನಂತರ ಹಾಲಿನಟ್ಟು ಪವಿತ್ರವಾಗುವುದು ಈ ಶಿವಸ್ಥಾನ ಸೇವಾ ಮಾಡಾಕ ಇವತ್ತು ನಮಗ ಟೈಮ್ ಸಿಕ್ಕದಪ್ಪ ಅಂತಂದ್ರ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಹಾಲು ಮತ್ತು ಅನಂತದ ಬಹಳ ಪವಿತ್ರವಾಗುತ್ತದ ಈ ಶಿವಸ್ಥಾನ ಸೇವಾ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ಹೆಂಗ್ ಮಾಡ್ಬೇಕಾಗ್ಯದ್ರಿ ಧರ್ಮಕ್ಕೆ ಧಕ್ಕೆ ಹತ್ತಿರಬಾರ್ದು ಅವ್ರ ಕುಲಕ್ಕೆ ಕುಂದ ಬಂದಿರಬಾರ್ದು ಹಂಗಿವತ್ತು ಕಾರ್ಯಕ್ರಮ ಆಗ್ಬೇಕಾಗ್ಯದ ಹೌದಲ್ಲ ನನ್ನ ಮೊದಲಿನ ಸಲನೇ ಕಾರ್ಯಕ್ರಮ ಕೊಟ್ಟಿರು ಅನಿವಾರ್ಯ ಕಾರಣ ಒಂದು ತುಸು ತಕರಾರಾದ ಕಾಲಾಗ ಆ ಕಾರ್ಯಕ್ರಮಕ್ಕೆ ಒಲ್ಲಂದ ರೀತಿ ಒಳಗ ಇವತ್ತಿನ ದಿವಸ ಕಾರ್ಯಕ್ರಮ ಕೊಟ್ಟು ನಮ್ಮ ಮನಿ ಹೆಣ್ಣು ಮಗಳು ಇಲ್ಲಿ ತನ ಬಂದಾಳ ತಿಳ್ಕೊಂಡು ಎಲ್ಲರೂ ಸಮಾಧಾನದಿಂದ ಕೂತು ಕಾರ್ಯಕ್ರಮ ಕೇಳಕತ್ತಿರಲ್ಲ ಈ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕೂ ನಿಮ್ಮ ಮನೆ ಮಗಳು ಮಾಡುವ ಮೊದಲಿನ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ ಕಾರ್ಯಕ್ರಮ ಬಹಳ ಮಾರ್ಮಿಕವಾಗಿ ನಡೆದವು ಮಳಿ ಬಂದ್ರು ಕಾರ್ಯಕ್ರಮ ನಡೆದವು ಜನ ಕೂತದ ಕಾರ್ಯಕ್ರಮ ಹೊತ್ತು ಹೊಂಡುತ್ತ ನಾನು 6 ಗಂಟೆ ತನಕ ಇದೇ ರೀತಿಯಿಂದ ಶಾಂತತೆ ಕಾಪಾಡ್ತಿರತ್ತೆ ತಿಳ್ಕೊಂಡು ಹೆಚ್ಚಿಗೆ ಮಾತಾಡ್ಲಾರ್ದೆ ಮ್ಯಾಲ್ನೊಳಗ್ ಮಾಸ್ತರ್ ಬಂದಾರ ಮಾತಾಡ್ಲಕ್ಕ ಬಾರಿ ದೊಡ್ಡ ಕಲಾವಂತರು ಸರ್ಜೋಡಿ ಹಾಡ್ಲಕ್ಕ ಬಂದಾರ ಹೇಳಿದ್ರ ಅವ್ರು ಏನತ್ರಿ ಇವೆರಡು ಮೇಳ ಸಾಮಾನ್ಯ ಮೇಳ ಅಲ್ಲ ಎಂತ ಮೇಳ ಕರ್ನಾಟಕ ಮಹಾರಾಷ್ಟ್ರ ಒಳಗ ಹಸಿರು ನಿಶಾನಿ ಹಚ್ಚಿ ಮೆರೆದಿರುವಂತ ಮೇಳಗಳದವ ಇವತ್ತ ನಿಮ್ಮ ಊರ್ತನ ಬರಮಾಡಿಕೊಂಡಿರಪ್ಪ ಅಂತಂದ್ರ
ಹಾ ಹಾ ಕಾರ್ಯಕ್ರಮ ಬಹಳ ಚಂದ ಆತವ ಅಂತ ಮಾತು ಹೇಳ್ಯಾರ. ದೈವಕ್ಕ ನಾವೊಂದು ಮಾತು ಕೇಳ್ಬೇಕಾಗ್ಯದ. ಏನ್ ಕೇಳಿದ್ರಿವ? ನೀವು ಗದ್ದಲ ಮಾಡಿದ್ರಿ ಅಂದ್ರ ಹಾ ನಮಗ ಲಾಭ ಆಗ್ತದ, ನಾವು ಗದ್ದಲ ಮಾಡಿದಿವ ಅಂದ್ರ ನಿಮಗ ಲಾಭ ಆಗ್ತದ. ಹೌದ್. ಈ ಮನಿ ಒಳಗ 50,000 ಕೊಟ್ಟು 2 ಆಕಳುಗಳು ತಂದಿದ್ರಿ ಅಂದ್ರ ಆ ಆಕಳಿಗೆ ಚಂದಿ ಹಾಕಿ ಹಾಲು ಹಿಂಡಿ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣಿ ತೆಗೆದು ತುಪ್ಪ ಕಾಸ್ತಿರಲ್ಲ. ಹೌದು. ಹಾಗೆ ಇವತ್ತೆರಡು ಮೇಳ ಒಳಗ ಮಾಸ್ತರ್ಗಳು ಮಾತಾಡೋಂಥವ್ರು ಬಹಳ ಶಾಣ್ಯರ ಅದಾರ. ಬಹಳ ಶಾಣೆ ಅದಾರವ. ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಹೌದ್. ಬೆಣ್ಣೆ ತೆಗೆದು ತುಪ್ಪ ಕುಡಿಯುವಂತ ಕೆಲಸ ಈ ಗ್ರಾಮದೊಳಗೆ ಆಗ್ಬೇಕಂತೇಳಿ ಮತ್ತೊಮ್ಮೆ ಸಭ ಕೈ ಮುಗಿದು ಕೇಳ್ಕೊಂಡು ನಾಡ್ಗೋಡ ಏನಾಯ್ತವ? ಹೆಚ್ಚಿಗೆ ಮಾತಾಡಲಾರ್ದೆ ಜನರಿಗೆ ವಾಜ್ಯ ಆಗಲಾರ್ದೆ ಕೇಳ ಪದ ಹೆಂಗ ಕೇಳ್ರಿವ. ಜಯ ನೀಡು ನಿನಗ ಜಯಕರ ಆಸೆ ನರಕಯ ಪನಾಲಿಗೆ ಗರ್ವ ಕೊಡಬೇಡ ಎಂದೋಗೆ. ಹುಡುಗಿನ ಹುಸಿಯ ನಡಿಯಗೆ ಹೊಸೆಯ ಪಾದೆಗೆ ಹುಡುಗಿನ ಹುಸಿಯ ನಡಿಯಗೆ ಹೊಸೆಯ ಪಾದೆಗೆ
ಮಾತನಾಡರು